ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ಸದನದಲ್ಲಿ ಇವತ್ತು ಕೂಡ ಬಳ್ಳಾರಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸೋದಕ್ಕೋಸ್ಕರ ಬಿ ಜೆ ಪಿಯವರು ಇನ್ನಿಲ್ಲದ ಕಸರತ್ತು ನಡೆಸಿಬಿಟ್ರು. ವಾಲ್ಮೀಕಿ ಪ್ರತಿಮೆ ಮುಂದೆ ಹೋಗಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಇವರು ಸುಮ್ಮನೆ ಇರ್ತಾರ? ಸದನವನ್ನು ನಡೆಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಕಾಂಗ್ರೆಸ್ಸನ್ನು ಹಣಿಯೋದಕ್ಕೆ ಒಂದು ಕಡೆ JDS ಬಿಡದಿಯ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದರೆ, ಈ ಕಡೆ BJP ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸೋದಕ್ಕೆ ನಿಂತಿದೆ. ಒಟ್ಟಿನಲ್ಲಿ ಎರಡು ಶ್ವಾನಗಳ ಮಧ್ಯೆ ಹರಿದ ಬಟ್ಟೆಯೊಂದು ಸಿಕ್ಕಾಕೊಂಡಂಗೆ ಆಗಿದೆ. ಆ ಕಡೆ ಅದೇ ಎಳಿತಾ ಇದೆ, ಇದು ಈ ಕಡೆ ಎಳಿತಾ ಇದೆ. ಕಾಂಗ್ರೆಸ್ಗೆ ಇದು ಒಂದು ನುಂಗಲಾರದ ತುತ್ತಾದರೂ ಕೂಡ ಅದರ ಬಗ್ಗೆ ಹೆಚ್ಚೇನು ಗಮನ ಹರಿಸ್ದಂಗೆ ಕಾಣ್ತಾ ಇಲ್ಲ. DKC ಆರಾಮಾಗೆ ಚೆನ್ನೈ ಪ್ರವಾಸ ಎಲ್ಲ ಮುಗಿಸ್ತಾ ಇದ್ದಾರೆ. ಈ ನಡುವಲ್ಲಿ ಈ ಮುನಿಸ್ಕೊಂಡಿದ್ರಲ್ಲ ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿ ಪರಸ್ಪರರು, ಸೊ ಇವರ ನಡುವೆ ಇರೋತಕ್ಕಂಥ ಒಂದು ಅಸಮಾಧಾನವನ್ನು ಬಗೆಹರಿಸೋದಕ್ಕೆ ಯತೀಂದ್ರ ಅವರು ಜಾರಕಿಹೊಳಿ ಅವರನ್ನು ಭೇಟಿಯಾದರು ಅನ್ನೋ ಒಂದು ಸುದ್ದಿ. ಯತೀಂದ್ರ ತಮ್ಮ ತಂದೆ ಮತ್ತು ಜಾರಕಿಹೊಳಿ ಮಧ್ಯೆ ಒಂದು ನಿರ್ಮಲವಾದ ವಾತಾವರಣ ನಿರ್ಮಾಣ ಮಾಡಿ ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿ ತುಂಬೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ವಿಧಾನಸೌಧದ ಪಡಸಾಲೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೂ ಕೂಡ BJPಗೂ ಮತ್ತು JDSಗೂ ಯಾವುದೇ ಒಂದು ಪ್ರಬಲವಾದ ಅಸ್ತ್ರ ಸಿಕ್ಕಿಲ್ಲ ಕಾಂಗ್ರೆಸ್ಸನ್ನು ಬೊಕ್ಕಬೋರ್ಲು ಮಲಗಿಸೋದಕ್ಕೆ. ಆದರೂ ಕೂಡ ಏನೋ ಒಂದು ಮಾಡಬೇಕಲ್ಲ. ನಾವು ಇದ್ದೀವಿ, ನಾವು ರಾಜಕೀಯ ಮಾಡ್ತಾ ಇದ್ದೀವಿ, ನಾವು ವಿರೋಧ ಪಕ್ಷಗಳಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸತತ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಇದರ ನಡುವೆ DKC ತಮ್ಮ ಅನುಯಾಯಿಗಳು, ತಮ್ಮ ಶಾಸಕರು, ತಮ್ಮ ಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ತಪ್ಪಿ ಕೂಡ ಯಾರೂ ತಪ್ಪು ಹೆಜ್ಜೆ ಹಾಕಬಾರದು. ಒಂದು ಸಣ್ಣ ಸುಳಿವು ಸಿಕ್ಕರೂ ಕೂಡ ವಿರೋಧ ಪಕ್ಷಗಳು ನಮ್ಮನ್ನು ಜಾಲಾಡ್ತಾರೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಶಾಸಕರು, ಸಚಿವರುಗಳು ತಾವಿಡುವ ಹೆಜ್ಜೆಯನ್ನು ಹಿಂದೂ ಮುಂದೆ ನೋಡಿ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ ಅಂತ ಪಡಸಾಲೆಯಲ್ಲಿ ಸುದ್ದಿ. ಇವತ್ತಿಗೆ ಇಲ್ಲಿನ ವಿನೋದ ವಾರ್ತೆ ಮುಗಿತು.